ನಮ್ಮ ಎಮ್ಮೆಲೆ ಯಾರ ಗೊತ್ತಿಲ್ಲ. ಯಾಕೋ ಅವ್ರು ಏನು ಮಾಡವ್ರಿ ಅಂತ ಅವ್ರ ಹೆಸರು ಹೇಳ್ಬೇಕು ನಾವು. ಮಾಡಿಲ್ಲ, ಏನು ಮಾಡೇ ಇಲ್ಲ ಅವ್ರು. ಒಂದೇ ಇಲ್ಲ, ಬಂದೇ ಇಲ್ಲ. ಅಂಡೇ ಇಲ್ಲ. ಈ ರಾಣಿಬೆನ್ನೂರು ಹೆಂಗೈತಿ ಅಂತ ಒಂದ್ಸರಿ ನೋಡೇ ಇಲ್ಲ ಅವರು. ರಾಣಿಬೆನ್ನೂರು ಹೆಂಗೈತಿ ಅಂತ ಒಂದ್ಸಲ ನೋಡಿದ, ಮತ್ತೆ ರಾಣಿಬೆನ್ನೂರಾಗ ಗೆದ್ಬಿಟ್ಟಾರ. ರಾಣಿಬೆನ್ನೂರಲ್ಲಿ MLA ಆಗ್ಬಿಟ್ಟವ್ರೆ. ಅಪ್ಪಿ ತಪ್ಪಿ ಇಲ್ಲಿ ಆಗ್ಬಾರ್ದಾಗಿತ್ತವ್ರು, ಏನೋ ಮಿಸ್ಟೇಕ್ ಆಗಿ ಆಗ್ಬಿಟ್ಟವ್ರೆ. ಮಿಸ್ಟೇಕ್ ಆಗಿ ಆಗ್ಬಿಟ್ಟವ್ರೆ, ಪಾಪ ಗೆಲ್ಸ ಆಗಿಲ್ಲ. ಕೆಲಸ ಆಗಿಲ್ಲ. ಓಕೆ ಓಕೆ ಓಕೆ. ಏನ್ ನಿಮ್ಮ ಹೆಸರು? ದ್ರಾಕ್ಷಾಯಣಿ. ದ್ರಾಕ್ಷಾಯಣಿ ಅವರೇ, ನೋಡಪ್ಪ ಅಪರೂಪಕ್ಕೆ ಒಂದು ಒಳ್ಳೆ ಹೆಸರು ಸಿಕ್ಬಿಡ್ತು ಇವಾಗ. ಬರೀ ಗಂಗಮ್ಮ ರಂಗಮ್ಮ ಅನ್ಕೊಂಡೆ ಕೇಳಿ ಕೇಳಿ ಬೇಜಾರಾಗುತ್ತೆ ಅವಾಗಿಂದ. ಹೇಳ್ರಿ ದ್ರಾಕ್ಷಾಯಣಿ ಅವರೇ, ಏನ್ರಿ ಹೆಂಗೆ ನಿಮ್ಮ MLA? MLA ಯಾರು ನಿಮ್ಮ MLA? ಏನಪ್ಪ ನಮಗೆ ಅದು ರಾಜಕೀಯದ ಗೊತ್ತಿಲ್ಲ. ರಾಜಕೀಯದ ಗೊತ್ತಿಲ್ಲ. ಓಟ್ ಹಾಕುದ್ರಿ? ಹಾಕದ ಹಾಕ್ಯಾರಿ ಗೆದ್ರು? ಗೆದ್ದಾರ್ರಿ. ಗೆದ್ದಾರ್ರಿ. ಗೆದ್ಬಿಟ್ಟು ಏನ್ ಕೆಲಸ ಮಾಡ್ಯಾರ್ರಿ? ಏನ್ ರೋಡಿನ ಕೆಲಸ ಅವನು ಮಾಡ್ತಾರೆ ಊರಾಗ. ರೋಡಿನ ಕೆಲಸ ಮಾಡ್ತಾರ್ರಿ. ಮತ್ತೇನು ಮಾಡೋದಲ್ರಿ. ಇಲ್ಲಿ ಬಸ್ ಸ್ಟ್ಯಾಂಡೇ ಸರಿಯಾಗಿಲ್ವಲ್ರಿ? ಏನ್ ನಿಮ್ಮ ಹೆಸರು? ದಾಮೋದರ್ ಅಂತ ಹೇಳಿ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಜೆ ನಾಯಕರು ಅಂತ ಹೇಳಿ. ದಾಮೋದರ್ ಅವ್ರೆ, ನೋಡ್ರಿ ಹಿರಿಯರಿಗೆ ಪಿಂಚಣಿ ಬರಲ್ಲ, ನಿಮ್ಗೆ ಏನಾರು ಬರ್ತೈತಿಲ್ರಿ? ಏನಿಲ್ರಿ, ಅವು ಬರಂಗಿಲ್ಲ. ಅದೇ ಇಲ್ಲಿ ಫೋಟೋ ಕೊಡ್ತೇನೆ ನೋಡ್ರಿ. ಹೊಳಿ ಒಕ್ಕರು ಪೀಕ್ ಹಾಳಾದ್ರೂ ಏನು ಕೊಡಂಗಿಲ್ರಿ ಇಲ್ಲಿ. ಎಷ್ಟು ಬರ್ಬೇಕ್ರಿ ಕಾಸು? ಇನ್ಸೂರೆನ್ಸ್ ತುಂಬೇರಿ, ಏನು ಬರಂಗಿಲ್ಲ ಅದ. ಎಷ್ಟು ಬರ್ಬೇಕ್ರಿ? ಅದು ಎಕರೆಗೆ ಇಷ್ಟು ಅಂತ ಮಾಡಿದ ಜಮೀನು ನಿಮ್ದು ರೈತರದ್ದು. ಪಾಪ ನೋಡ್ರಿ, ಪಾಪ ಎಕರೆಗೆ ಎಷ್ಟು ಕೊಡ್ತಾರ್ರಿ? ಏನು ಮಾಡಕತ್ತಾರ ನಿಮ್ MLA? ಯಾರು ನಿಮ್ ರಾಣಿಬೆನ್ನೂರೇನ್ರಿ? ಪ್ರಕಾಶ್ ಕೋಳಿವಾಡ ಏನ್ ಮಾಡಕತ್ತಾರ್ರಿ? ಏನ್ರಿ ಅವಳ ಹೇಳಿದ ದೊಡ್ಡ ಕತೆ ಅವರು. ಏನ್ ನಿಮ್ ಪ್ರಾಬ್ಲಮ್ ಏನಂತ ಹೇಳ್ರಿ? ಈಗ ಬೆಳಿ ನೀವು ಪರಿಹಾರ ಕೊಡ್ಬೇಕ್ರಿ. ಅವು ಬೆಳಿ ಹಾನಿ ಪರಿಹಾರ ಕೊಡ್ಬೇಕ್ರಿ. ನೀವು ಬೆಳಿ ಹಾನಿ ಪರಿಹಾರ ಎಷ್ಟು ಕೊಡ್ಬೇಕು? ಅವು ಎಕರೆಗೆ ಇಷ್ಟು ಅಂತ ಮಾಡಿರ್ತಾರ್ರಿ ಮಿನಿಮಮ್ ಚಾರ್ಜ್, ಅದನ್ನ ಕೊಡ್ಬೇಕು. ಅವು ಎಷ್ಟು ಎಕರೆದ ಹಾಳಾಗೈತ್ರಿ? ನಮ್ದು 2 ಎಕರೆ ರೀ. 2 ಎಕರೆ. ಎಕರೆಗೆ ಎಷ್ಟು ಕೊಡ್ತಾರ ಅಂತ ಗೊತ್ತಿಲ್ರಿ? ಅಲ್ರಿ, ಅವು ಬೇರೆ ಬೇರೆ ಮಾಡ್ತಾರ್ರಿ ಅವರು. ಅಪ್ಲೈ ಮಾಡಿದ್ರಿ? ಎಲ್ಲ ತುಂಬಿದೇವ್ರಿ ಅವನ್ನೆಲ್ಲ. ಎಷ್ಟು ಲಾಸ್ ಆಗೈತ್ರಿ? ಬಾಯಿಗಲ್ಲ ಒಂದು 30,000 ಲಾಸ್ ರೀ. ಈಗ ಅದ 30,000 ಲಾಸ್ ಆಗೈತ್ರಿ ರೀ. ಯಾವನ್ರಿ ಕೊಡ್ತಾನೆ? ಬರ್ಬೇಕಲ್ರಿ. ಅವು ಯಾವ ಏನ್ ಬೆಳಿತೀರಿ ನೀವು? ಗೊಂಜಾಳ ಮೆಕ್ಕೆಜೋಳ ಬೆಳಿತೀರಿ. ಮಳೆ ಬಂದ್ ಲಾಸ್ ಐತ್ರಿ ಅಥವಾ ಬರಗಾಲ ಬಂದ್? ಮಳಿನೂ ಬಂತು, ಹೊಳಿನೂ ಹೊಳಿನೂ ಹೊಳಿನೂ. ಅಲ್ಲಿ ಯಾರು ಅಧಿಕಾರಿ ಸುಳ್ದಿಲ್ರಿ ಅಲ್ಲಿ? ಯಾವ ಅಧಿಕಾರಿನೂ ಸುಳಿಯಂಗಿಲ್ರಿ. ಯಾವ ಊರ್ರಿ ನಿಮ್ದು? ನಮ್ದು ಹಾನಗಲ್ ತಾಲೂಕು ಕೂಸ್ನೂರು ಅಂತ ಹೇಳಿ. ಹಾನಗಲ್ ತಾಲೂಕು ಕೂಸ್ನೂರು. ನಿಮ್ಮ ಊರಿಗೆ ಬರ್ತೀವ್ರಿ ನಾವು ಒಂದಿನ. ನಂಬರ್ ತಗೋರಿ ನಂದು. ನಿಮ್ಮ ಊರಿಗೆ ಬರ್ತೀವಿ. ಅಲ್ಲಿ ಎಷ್ಟು ಜನದ ಬೆಳೆ ಹಾನಿ ಆಗೈತ್ರಿ? ಭಾಳ ಜನರದಾಗೈತ್ರಿ. ಭಾಳ ಜನದಾಗೈತ್ರಿ. ಇಲ್ಲಿ ಹಾವೇರಿ ಒಳಗೆ ಈಗ ರಾಣಿಬೆನ್ನೂರಾಗ ಎಷ್ಟಾಗೈತ್ರಿ? ಯಾರ್ಯಾರ್ದಾಗೈತ್ರಿ? ಯಾರ್ಯಾರ್ದಾಗ್ಯದ ಹಿಂಗಂದ್ರೆ ಎಲ್ಲ ರೈತರು ಹಾಳಾಗಿದವ್ರಿ. ಯಾವ ಊರು ಹೇಳ್ರಿ ನನಗೆ? ಡೀಟೇಲ್ಸ್ ಕೊಟ್ರೆ ಆ ಊರಿಗೆಲ್ಲ ಬರ್ತೀನಿ ನಾನು. ಹುಡುಗರು ಇದು ರಾಣಿಬೆನ್ನೂರ್ನಾಗ. ನಂಬರ್ ತಗೊಳ್ರಿ. ನೋಡ್ರಿ, ಬೆಳೆ ಹಾನಿ ನೀವು ದುಡ್ಡು ಕೊಟ್ಟಿಲ್ಲ, ಪುಕ್ಸಾಟ ಕೊಟ್ಟು ಏನು ಸಾಧನೆ ಮಾಡಕತ್ತೀರಿ ನೀವು? ತಳ್ರಿ, ಸೇವ್ ಮಾಡ್ಕೊಳ್ರಿ. 6 ಅಂತ ಸೇವ್ ಮಾಡಿರ್ತೀನಿ, ಬರೀ 6 ಆಯ್ತಾ? ನಿಮ್ಗೆ 6 ಅಂದರೆ ನಮ್ಮದೇ ಆಯ್ತಾ? ಇವ್ರಿಗೂ ಕೊಟ್ಬಿಡ್ರಿ. 6 ಅಂತ ಸೇವ್ ಮಾಡಿದ್ದೀನಿ, ಸಾಕು. ಫೋನ್ ಮಾಡಿರಿ ಆಯ್ತಾ? ಇಲ್ಲೇ ಇರ್ತೀವಿ ನಾವು, ಸುತ್ತಮುತ್ತ ಇಲ್ಲೇ ಇರ್ತೀವಿ ರೀ ಆಯ್ತಾ? ಒಂದಿನ ಬರ್ತೀವಿ ರೀ, ಡೇಟ್ ಫಿಕ್ಸ್ ಮಾಡಿರಿ. ನಮ್ದು ಬೆಂಗಳೂರಿಂದ ಬಂದೀವ್ರಿ ನಾವು. ಜನರನ್ನೆಲ್ಲ ಸಮಸ್ಯೆ ಕೇಳಕ್ಕೆ ಬಂದೀವ್ರಿ, ಎಲ್ಲ ಪ್ರಾಬ್ಲಮ್ ಕೇಳಕ್ಕೆ ಬಂದೀವ್ರಿ. ಪೂರ್ತಿ ಲೋ ಲೆವೆಲಲ್ಲಿ ಇಳಿದು ಎಲ್ಲರೂ ಪ್ರಾಬ್ಲಮ್ ಕೇಳ್ತೀವ್ರಿ ನಾವು ಆಯ್ತಾ? ನಿಮ್ದು MLA ಹೆಂಗಿರಿ ಸರ? ಏನು MLA ಬಿಡ್ರಿ, ನಾವು ಆಡ್ಸಿದ MLA ಅವರು. ಆದ್ರೆ ನಾವು ಹೋಗತ್ತಿ ನಮ್ಮನ್ನ ಮಾತಾಡ್ಸಲ್ಲ. ವರದಿಗಾರರು ಬರ್ತಿದ್ದಾರೆ. ಮಾರುತಿ ಇವ್ರು ನೋಡ್ರಿ, ಇವ್ರು ನಮ್ಮ ವರದಿಗಾರರು ಅದಾರೆ. ಹಾವೇರಿ ಒಳಗೆ ಫುಲ್ ಇವ್ರದೇ. ಹಾನಗಲ್ ಹಾವೇರಿಗೆ ಬರ್ತೈತಲ್ರಿ ಸರ್? ನೋಡ್ರಿ, ಇವ್ರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. ಮಾರುತಿ ಅವರೇ, ಇವರಿಗೆ ಬೆಳೆ ಪರಿಹಾರ 2 ಎಕರೆ ಕೊಡ್ಬೇಕು. ಇವ್ರು ನಮ್ಮ ರಿಪೋರ್ಟರ್ ಅದಾರ ರೀ. ಇವ್ರ ನಂಬರ್ ತೊಗೊಂಬಿಡ್ರಿ. ನಿಮ್ಮ ಊರಿಗೆ ಬರ್ತೀವ್ರಿ ನಾವು. ಬಂದು ಎಲ್ಲ ರೈತರದ್ದು ಇಂಟರ್ವ್ಯೂ ಮಾಡ್ತೀವಿ ರೀ. ಇವ್ರಿಗೆ ಏನೇ ಇದ್ರು ಮಾಹಿತಿ ಕೊಡ್ರಿ. ಇವರು ನಮಗೆ ಹೇಳ್ತಾರೆ, ಸರಿನಾ? ನೋಡ್ರಿ, ನಿಮ್ದು ಎಷ್ಟು ಜನ ಹಳ್ಳಿಗೆ ಬಂದಿಲ್ರಿ? ನಮ್ಮ ಹಳ್ಳಿಯಲ್ಲಿ ಒಟ್ಟು 24 ಹಳ್ಳಿಗೆ ಯಾವಕ್ಕೂ ಏನು ಪರಿಹಾರ ಬಂದಿಲ್ಲ. ಯಾವಕ್ಕೂ ಪರಿಹಾರ ಬಂದಿಲ್ಲ. ಯಾವಕ್ಕೂ ಪರಿಹಾರ ಬಂದಿಲ್ಲ. ಎಷ್ಟು ಬರ್ಬೇಕ್ರಿ ಎಕರೆಗೆ? ಎಕರೆಗೆ 3,000 ಹಾಕ್ತಾರೆ ಅವರು. 3,000 ಹಾಕ್ತಾರೆ. ಎಕರೆಗೆ 3,000. ಅದೇನು ಲಾಭ ಐತ್ರಿ? ಎಕರೆಗೆ 3,000 ಅಂದ್ರೆ ಏನು ಲಾಭ ಐತ್ರಿ? ಹಾಕೋದ 3,000 ಅವ್ರು ಹಾಕೋದು. ಆದ್ರೆ ಅದು 3,000 ಕೊಡಲ್ಲ. 1,500 2,000 ಕೊಡ್ತಾರೆ ಅವ್ರು. 1,500 2,000 ಇಷ್ಟೇ. ಅಂದ್ರೆ ಎಕರೆಗೆ 3,000 ಭಾಳ ಕಮ್ಮಿ ಆಯ್ತು. ನೀವು ಎಕರೆಗೆ ಎಷ್ಟು ಲಾಭ ಮಾಡ್ತೀರಿ? ಎಕರೆಗೆ ಬೆಳೀತಂದ್ರೆ ಏನಲ್ರಿ, ಏನಂದ್ರೆ 1 ಲಕ್ಷ ರೂಪಾಯಿ ಬೆಳಿ. ಎಕರೆಗೆ 1 ಲಕ್ಷ ರೂಪಾಯಿ ಬೆಳಿತೀರಿ. ಆದರೆ ಪರಿಹಾರ ಬೆಳೆ ಹಾನಿ ಆದರೆ ಬರೀ 3,000 ಕೊಡ್ತಾರ್ರಿ. ಲಾಭ ಎಷ್ಟು ಮಾಡ್ತೀರಿ? ಖರ್ಚೆಲ್ಲ ಕಳೆದು ಒಂದು ಎಕರೆಗೆ? ಖರ್ಚೆಲ್ಲ ಕಳೆದು ಒಂದು 80,000 ರೂಪಾಯಿ. 80,000 ರೂಪಾಯಿ. ಈಗ ಹಾನಿಯಾಗಿ ಎಷ್ಟು ಉಳ್ಕೊಂಡೈತ್ರಿ ಕಾಸು ಎಕರೆಗೆ? ಇನ್ನೂ ಬಂಡವಾಳ ಬಂದಿಲ್ರಿ. ಬಂಡವಾಳನೇ ಬಂದಿಲ್ರಿ. ಬಂದಲ್ಲ. ಹಾಂ, ಮತ್ತೆ 3,000 ತಕೊಂಡು ಏನ್ರಿ ಮಾಡ್ತೀರಾ? ಬರೀ 3,000 ಏನ್ರಿ ಇವ್ರದ್ದು? ಮತ್ತೆ ಬಂದದಷ್ಟು ತಗೊಳ್ಬೇಕು. ಏನು ಬಂದಷ್ಟು ತಗೋಬೇಕ್ರಿ. ಮತ್ತೆ ಅದೇ ಜೀವನ ಐತ್ರಿ, ಬಂದಷ್ಟು ತಗೋಬೇಕು. ಸುಮ್ಮನೆ ಏನು ಮತ್ತೇನು ಹೇಳಂಗಲ್ಲ ಕೇಳಂಗಲ್ಲ. ಯಾರಿಗೆ ಹೇಳ್ತೀರಿ? ಏನು ಮಾಡ್ತಾರ್ರಿ ಪ್ರಕಾಶ್ ಕೋಳಿವಾಡ? ಏನು ಮಾಡ್ತಾರೆ? ಬೆಂಗಳೂರಿಗೆ ಹೋದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ ಅಂತಾರೆ. ಎಲ್ಲ ಹಂಗೆ ಮಾಡ್ತಾರೆ. ಜನಗಳ ಜೊತೆ ನಮ್ಮಂಗೆ ಬಂದು ಕೇಳಲ್ಲ ಇಲ್ಲಿ. ಇಲ್ರಿ, ನಮ್ಮ ಮಗ ಒಂದು ನೌಕರಿ ತೊಗೊಳಕ್ಕೆ ಇನ್ನೂವರೆಗೆ ಇದಾಗಲ್ಲ. ಏನ್ರಿ ನಿಮ್ಮ ಹೆಸರು? ಅರ್ಪಿತಾ. ಅರ್ಪಿತಾ ಅವರೇ, ಏನು ಓದ್ತಾ ಇರೋದು?
ನಾನು ಡಿಪ್ಲೊಮಾ ಕಂಪ್ಲೀಟ್ ಆಗೈತೆ ಸರ್. ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ. ಓಟ್ ಹಾಕಿದ್ರಿ? ಹಾಂ ಸರ್ ಹಾಕಿದೆ. ಅದಕ್ಕೆ ಕೇಳಿದೆ ಮತ್ತೆ ಮೈನರ್ ಆಗ್ಬಿಟ್ಟು ಯಾಕಪ್ಪ ಕೇಳ್ಬಿಟ್ಟು ಆಮೇಲೆ ಓಟ್ ಹಾಕಿದ್ರಿ? ಹಾಂ ಸರ್ ಹಾಕಿದೆ. ಓಟ್ ಹಾಕ್ದವ್ರು ಗೆದ್ರು ಸೋತ್ರು. ಯಾರಿಗೆ ಹಾಕಿರಿ ಅಂತ ನಾನು ಕೇಳಲ್ಲ. ಓಟ್ ಹಾಕ್ದವ್ರು ಗೆದ್ರ ಸೋತ್ರ ಅದೇನಾದರೂ ಆಗಲಿ ಬಿಡಿ ಸರ್. ಈಗ ಇರ್ಲಿ. ಕಾಂಗ್ರೆಸ್ ಸರ್ಕಾರ ಬಂದೈತಲ್ರಿ ಅದು ಹಂಗಾರೆ ನೀವು ಗೆದ್ದವ್ರ ಕಡೆ ಸಪೋರ್ಟ್ ಮಾಡ್ತೀರಿ? ಹಂಗೆಲ್ಲ ನಾ ಹೇಳತ್ತಿಲ್ಲ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನಿಸ್ತೈತ್ರಿ? ಯಾವುದಾದ್ರೂ ಬಂದರೂ ಒಳ್ಳೇದು ಸರ್. ಒಳ್ಳೇದು ಮಾಡಿದ್ರು ಚಲೋ ಅಲ್ಲ. ಏನು ಹಿಂಗೆ ತೇಲ್ಸ್ಕೊಂಡು ಮಾತಾಡ್ದವ್ರಲ್ಲಪ್ಪ ಇವರು. ಏನ್ರಿ ನಿಮ್ಮ ಹೆಸರು? ನಾವು ಕರ್ಬಸಪ್ಪ ಅಂತೇಳಿ. ಕರ್ಬಸಪ್ಪ. ಕರ್ಬೇವಿನ ಕರ್ಬೇವಿನ ಸೊಪ್ಪು ಅನ್ಕೊಂಡ್ಬಿಡ್ತಾರೆ ಈಗ. ಆಗಲ್ರಿ ಆಗಲಿ. ನಮ್ಮ ಸೈಡ್ ಬಂದ್ರೆ ಕರ್ಬೇವಿನ ಸೊಪ್ಪು ಅನ್ಕೊಂಡ್ಬಿಡ್ತಾರೆ ನಿಮ್ಮ ಹೆಸರು ಕೇಳಿದ್ರೆ. ಹೆಂಗೆ ನಿಮ್ಮ ಎಮ್ ಎಲ್ ಎಮ್ ಎಲ್ ಆರ್ ಸುದ್ದಿ ಮಾಡ್ರಿ, ಒಟ್ಟು ಫ್ರೀ ಆಗ್ಬೇಕು. ಆಟ ಇದೆ ಎಲ್ಲ ಫ್ರೀ ಅನ್ನೋದು ಹೋಗ್ಬೇಕು. ಫ್ರೀ ಅನ್ನೋದು ಹೋಗ್ಬೇಕು. ಈ KSRTC ಮೊದ್ಲು ಹೋಗ್ಬೇಕು. KSRTC ಮೊದ್ಲು ಹೋಗ್ಬೇಕು. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಭಾಳ ತೊಂದರೆ ಅನ್ಭವಿಸ್ತಾವೆ. ಸಾಯಂಕಾಲ ಸ್ಕೂಲ್ ಹುಡ್ರು ಈ ಸಾಯಂಕಾಲ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ ಏನು ಅನ್ನೋದು. ಹಾಂ ಓಕೆ ಆಯಿತು. ಎಸ್, ಗಮನಿಸಿದ್ರಿ, ಸಾಕಷ್ಟು ಜನರ ತಮ್ಮ ಕಷ್ಟವನ್ನು ಹೇಳಿದ್ರು, ಅವರವರ ಪ್ರಾಬ್ಲಮ್ಗಳನ್ನು ಹೇಳಿದ್ರು. ರಾಣಿಬೆನ್ನೂರಿಗೆ ಬಂದ್ವಿ. ಪ್ರಕಾಶ್ ಕೋಳಿವಾಡ ಪ್ರತಿನಿಧಿಸುವಂಥ ಕ್ಷೇತ್ರ. ಬಸ್ ಸ್ಟ್ಯಾಂಡು ಫುಲ್ಲು ರಶ್ ಆಗೈತ್ರಿ. ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಜಾಗ ಇಲ್ಲ, ಇನ್ನು ಜನರು ಕೂರೋಕ್ಕೂ ಜಾಗ ಇಲ್ಲ. ಮೇಜರ್ ಸಮಸ್ಯೆಯಲ್ಲಿ ಬಸ್ ಸ್ಟ್ಯಾಂಡ್ ಸಮಸ್ಯೆ, ಜೊತೆಗೆ ಫ್ರೀ ಕೊಟ್ಟು ಜನರನ್ನ ಹಾಳು ಮಾಡ್ತಿದ್ದಾರೆ. ರೈತರಿಗೆ ಬೆಳೆ ನಾಶ ಆಗಿರೋದ್ರ ಬಗ್ಗೆ ದುಡ್ಡು ಕೂಡ ಕೊಡ್ತಾ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಇದೇ ರೀತಿಯಾಗಿ ರಾಣಿಬೆನ್ನೂರು, ಹಾವೇರಿ, ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದಾವೋ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಕೇಳಿಕೊಂಡು ನಿಮ್ಮ ಮುಂದೆ ಬರ್ತೀನಿ ರೀ. ಇವತ್ತಿಂದ ರಾಜ್ಯ ಪ್ರವಾಸ ರಿಪಬ್ಲಿಕ್ ಕನ್ನಡ ಇಡೀ ರಾಜ್ಯದ ಜಿಲ್ಲೆ ಗಲ್ಲಿಗೆ ಬಂದು ಹಳ್ಳಿಗೆ ಬಂದು ಸಮಸ್ಯೆಗಳನ್ನು ಕೇಳ್ತೀವಿ ರೀ. ನೀವು ಕೂಡ ರೆಡಿ ಆಗ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ನಮ್ಮ ಮೇಲೆ ಯಾರ ಗೊತ್ತಿಲ್ಲ. ಯಾಕೋ ಅವ್ರು ಏನು ಮಾಡವ್ರಿ ಅಂತ ಅವ್ರ ಹೆಸರು ಹೇಳ್ಬೇಕು. ನಾವು ಮಾಡಿಲ್ಲ, ಏನು ಮಾಡೇ ಇಲ್ಲ. ಅವ್ರು ಬಂದೇ ಇಲ್ಲ. ಅಂಡೇ ಇಲ್ಲ. ಈ ರಾಣಿಬೆನ್ನೂರು ಹೆಂಗೈತಿ ಅಂತ ಒಂದ್ಸರಿ ನೋಡೇ ಇಲ್ಲ ಅವರು. ರಾಣಿಬೆನ್ನೂರು ಹೆಂಗೈತಿ ಅಂತ ಒಂದ್ಸಲ ನೋಡಿಲ್ಲ. ಮತ್ತೆ ರಾಣಿಬೆನ್ನೂರಾಗ ಗೆದ್ಬಿಟ್ಟಾರ. ರಾಣಿಬೆನ್ನೂರಲ್ಲಿ MLA ಆಗ್ಬಿಟ್ಟವ್ರೆ. ಅಪ್ಪಿ ಇಲ್ಲಿ ಆಗ್ಬಾರ್ದಾಗಿತ್ತವ್ರು, ಏನೋ ಮಿಸ್ಟೇಕ್ ಆಗಿ ಆಗ್ಬಿಟ್ಟವ್ರೆ. ಗೆಲ್ಸ ಆಗಿಲ್ಲ, ಕೆಲಸ ಆಗಿಲ್ಲ. ಓಕೆ. ಏನ್ ನಿಮ್ಮ ಹೆಸರು? ದ್ರಾಕ್ಷಾಯಿಣಿ ಅವರೇ. ನೋಡಪ್ಪ, ಅಪರೂಪಕ್ಕೆ ಒಂದು ಒಳ್ಳೆ ಹೆಸರು ಸಿಕ್ಬಿಡ್ತು ಇವಾಗ. ಬರೀ ಗಂಗಮ್ಮ ರಂಗಮ್ಮ ಅನ್ಕೊಂಡೆ ಕೇಳಿ ಬೇಜಾರಾಗೋಯ್ತು ಅವಾಗಿಂದ. ಹೇಳ್ರಿ ದ್ರಾಕ್ಷಾಯಿಣಿ ಅವರೇ, ಏನ್ರಿ ಹೆಂಗೆ ನಿಮ್ಮ MLA? ಯಾರು ನಿಮ್ಮ MLA? ಏನಪ್ಪ ನಮಗೆ ಅದು ರಾಜಕೀಯದ ಗೊತ್ತಿಲ್ಲ. ರಾಜಕೀಯದ ಗೊತ್ತಿಲ್ಲ. ಓಟ್ ಹಾಕುದ್ರಿ? ಹಾಕ್ಯಾರಿ ಗೆದ್ದಾರ್ರಿ. ಗೆದ್ಬಿಟ್ಟು ಏನ್ ಕೆಲಸ ಮಾಡ್ಯಾರ್ರಿ? ಏನ್ ರೋಡಿನ ಕೆಲಸ ಅವನು ಮಾಡ್ತಾರೆ ಊರಾಗ. ರೋಡಿನ ಕೆಲಸ ಮಾಡ್ತಾರ್ರಿ. ಮತ್ತೇನು ಮಾಡೋದಲ್ರಿ. ಇಲ್ಲಿ ಬಸ್ ಸ್ಟ್ಯಾಂಡೇ ಸರಿಯಾಗಿಲ್ವಲ್ರಿ? ಏನ್ ನಿಮ್ಮ ಹೆಸರು? ದಾಮೋದರ್ ಅಂತ ಹೇಳಿ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು JJ ನಾಯಕರು ಅಂತೇಳಿ. ದಾಮೋದರ್ ಅವ್ರೆ, ನೋಡ್ರಿ, ಹಿರಿಯರಿಗೆ ಪಿಂಚಣಿ ಬರಲ್ಲ, ನಿಮ್ಗೆ ಏನಾರು ಬರ್ತೈತಿಲ್ರಿ? ಏನಿಲ್ರಿ, ಅವು ಬರಂಗಿಲ್ಲ. ಅದೇ ಇಲ್ಲಿ ಫೋಟೋ ಕೊಡ್ತೇನೆ ನೋಡ್ರಿ. ಹೊಳಿ ಒಕ್ಕರು ಪೀಕ್ ಹಾಳಾದ್ರೂ ಏನು ಕೊಡಂಗಿಲ್ರಿ ಇಲ್ಲಿ. ಎಷ್ಟು ಬರ್ಬೇಕ್ರಿ ಕಾಸು? ಇನ್ಸೂರೆನ್ಸ್ ತುಂಬೇರಿ, ಏನು ಬರಂಗಿಲ್ಲ. ಅದ ಎಷ್ಟು ಬರ್ಬೇಕ್ರಿ? ಅದು ಎಕರೆಗೆ ಇಷ್ಟು ಅಂತ ಮಾಡಿದ್ ಜಮೀನು ನಿಮ್ದು ರೈತರದ್ದು. ಪಾಪ ನೋಡ್ರಿ, ಪಾಪ ಎಕರೆಗೆ ಎಷ್ಟು ಕೊಡ್ತಾರ್ರಿ? ಏನ್ ಮಾಡಕತ್ತಾರ ನಿಮ್ MLA? ಯಾರು ನಿಮ್ ರಾಣಿಬೆನ್ನೂರೇನ್ರಿ? ಪ್ರಕಾಶ್ ಕೋಳಿವಾಡ ಏನ್ ಮಾಡಕತ್ತಾರ್ರಿ? ಏನ್ರಿ ಅವಳ ಹೇಳಿದ ದೊಡ್ಡ ಕತೆ ಅವರು. ಏನ್ ನಿಮ್ ಪ್ರಾಬ್ಲಮ್ ಏನಂತ ಹೇಳ್ರಿ? ಈಗ ಬೆಳೆ ನೀವು ಪರಿಹಾರ ಕೊಡ್ಬೇಕ್ರಿ. ಅವು ಬೆಳೆ ಹಾನಿ ಪರಿಹಾರ ಕೊಡ್ಬೇಕ್ರಿ. ನೀವು ಬೆಳೆ ಹಾನಿ ಪರಿಹಾರ ಎಷ್ಟು ಕೊಡ್ಬೇಕು? ಅವು ಎಕರೆಗೆ ಇಷ್ಟು ಅಂತ ಮಾಡಿರ್ತಾರ್ರಿ ಮಿನಿಮಮ್ ಚಾರ್ಜ್, ಅದನ್ನ ಕೊಡ್ಬೇಕು. ಅವು ಎಷ್ಟು ಎಕರೆದ ಹಾಳಾಗೈತ್ರಿ? ನಮ್ದು 2 ಎಕರೆ ರೀ. 2 ಎಕರೆ. ಎಕರೆಗೆ ಎಷ್ಟು ಕೊಡ್ತಾರ ಅಂತ ಗೊತ್ತಿಲ್ರಿ? ಅಲ್ರಿ, ಅವು ಬೇರೆ ಮಾಡ್ತಾರ್ರಿ ಅವರು. ಅಪ್ಲೈ ಮಾಡಿದ್ರಿ? ಎಲ್ಲ ತುಂಬಿದೇವ್ರಿ ಅವನ್ನೆಲ್ಲ. ಎಷ್ಟು ಲಾಸ್ ಆಗೈತ್ರಿ? ಬಾಯಿಗಲ್ಲ ಒಂದು 30,000 ಲಾಸ್ ರೀ. ಈಗ ಅದ 30,000 ಲಾಸ್ ಆಗೈತ್ರಿ ರೀ. ಯಾವನ್ರಿ ಕೊಡ್ತಾನೆ? ಬರ್ಬೇಕಲ್ರಿ. ಅವು ಯಾವ ಏನ್ ಬೆಳಿತೀರಿ ನೀವು? ಗೊಂಜಾಳ ಮೆಕ್ಕೆಜೋಳ ಬೆಳಿತೀರಿ. ಮಳೆ ಬಂದ್ ಲಾಸ್ ಐತ್ರಿ ಅಥವಾ ಬರಗಾಲ ಬಂದ್? ಮಳಿನೂ ಬಂತು, ಹೊಳಿನೂ ಹೊಳಿನೂ ಹೊಳಿನೂ. ಅಲ್ಲಿ ಯಾರು ಅಧಿಕಾರಿ ಸುಳ್ದಿಲ್ರಿ? ಅಲ್ಲಿ ಯಾವ ಅಧಿಕಾರಿನೂ ಸಿಗಂಗಿಲ್ರಿ. ಯಾವ ಊರ್ರಿ ನಿಮ್ದು? ನಮ್ದು ಹಾನಗಲ್ ತಾಲೂಕು ಕೂಸ್ನೂರು ಅಂತೇಳಿ. ಹಾನಗಲ್ ತಾಲೂಕು ಕೂಸ್ನೂರು. ನಿಮ್ಮ ಊರಿಗೆ ಬರ್ತೀವ್ರಿ ನಾವು ಒಂದಿನ. ನಂಬರ್ ತಗೋರಿ ನಂದು. ನಿಮ್ಮ ಊರಿಗೆ ಬರ್ತೀವಿ. ಅಲ್ಲಿ ಎಷ್ಟು ಜನದ ಬೆಳೆ ಹಾನಿ ಆಗೈತ್ರಿ? ಭಾಳ ಜನರದಾಗೈತ್ರಿ. ಭಾಳ ಜನದಾಗೈತ್ರಿ. ಇಲ್ಲಿ ಹಾವೇರಿ ಒಳಗೆ ರಾಣಿಬೆನ್ನೂರಾಗ ಎಷ್ಟಾಗೈತ್ರಿ? ಯಾರ್ಯಾರ್ದಾಗೈತ್ರಿ? ಯಾರ್ಯಾರ್ದಾಗ್ಯದ ಹಿಂಗಂದ್ರೆ ಎಲ್ಲ ರೈತರು ಹಾಳಾಗಿದವ್ರಿ. ಯಾವ ಊರು ಹೇಳ್ರಿ ನನಗೆ? ಡೀಟೇಲ್ಸ್ ಕೊಟ್ರೆ ಆ ಊರಿಗೆಲ್ಲ ಬರ್ತೀನಿ ನಾನು. ಹುಡುಗರು ಇದು ರಾಣಿಬೆನ್ನೂರ್ನಾಗ. ನಂಬರ್ ತಗೊಳ್ರಿ. ನೋಡ್ರಿ, ಬೆಳೆ ಹಾನಿ ನೀವು ದುಡ್ಡು ಕೊಟ್ಟಿಲ್ಲ, ಪುಕ್ಸಾಟ ಕೊಟ್ಟು ಏನು ಸಾಧನೆ ಮಾಡಕತ್ತೀರಿ ನೀವು? ತಳ್ರಿ, ಸೇವ್ ಮಾಡ್ಕೊಳ್ರಿ. 6 ಅಂತ ಸೇವ್ ಮಾಡಿರ್ತೀನಿ. ಬರೀ 6 ಆಯ್ತಾ? ನಿಮ್ಗೆ 6 ಅಂದರೆ ನಮ್ಮದೇ ಆಯ್ತಾ? ಇವ್ರಿಗೂ ಕೊಟ್ಬಿಡ್ರಿ. 6 ಅಂತ ಸೇವ್ ಮಾಡಿದ್ದೀನಿ, ಸಾಕು. ಫೋನ್ ಮಾಡಿರಿ ಆಯ್ತಾ? ಇಲ್ಲೇ ಇರ್ತೀವಿ ನಾವು, ಸುತ್ತಮುತ್ತ ಇಲ್ಲೇ ಇರ್ತೀವಿ ರೀ ಆಯ್ತಾ? ಒಂದಿನ ಬರ್ತೀವಿ ರೀ. ಡೇಟ್ ಫಿಕ್ಸ್ ಮಾಡಿರಿ. ನಮ್ದು
ಬೆಂಗಳೂರಿಂದ ಬಂದೀವ್ರಿ ನಾವು. ಜನರನ್ನೆಲ್ಲ ಸಮಸ್ಯೆ ಕೇಳಕ್ಕೆ ಬಂದೀವ್ರಿ, ಎಲ್ಲ ಪ್ರಾಬ್ಲಮ್ ಕೇಳಕ್ಕೆ ಬಂದೀವ್ರಿ. ಪೂರ್ತಿ ಲೋ ಲೆವೆಲಲ್ಲಿ ಇಳಿದು ಎಲ್ಲರೂ ಪ್ರಾಬ್ಲಮ್ ಕೇಳ್ತೀವ್ರಿ ನಾವು. ಆಯ್ತಾ? ಹಾಂ, ನಿಮ್ದು ನಿಮ್ಮ ಎಮ್ ಎಲ್ ಎ ಹೆಂಗಿರಿ ಸರ? ಏನು ಎಮ್ ಎಲ್ ಎ ಬಿಡ್ರಿ ನಾವು